ಹಾಯ್ ಹಲೋ ವೀಕ್ಷಕರೇ, ನಮಸ್ಕಾರ ಫ್ರೆಂಡ್ಸ್. ಈ ಒಂದು ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯವಾದಂತೆ ಸ್ವಾಗತಗಳು. ನಿಮಗೂ ಕೂಡ ಬಿಳಿ ಕೂದಲು ಸಮಸ್ಯೆ ಅತಿ ಪ್ರಮಾಣ ಜಾಸ್ತಿಯೇ ಆಗ್ತಾ ಇದೆ ವೀಕ್ಷಕರೇ. ಯಾಕಂದರೆ ನೀವು ಕೆಮಿಕಲ್ ಜಾಸ್ತಿ ಪ್ರಮಾಣದಲ್ಲಿ ಯೂಸ್ ಮಾಡ್ತಾ ಇದ್ದೀರಾ. ಕೆಮಿಕಲ್ ಯೂಸ್ ಮಾಡೋದ್ರಿಂದ ನಮ್ಮ ಕೂದಲು ಆರೈಕೆ ಭಾಳಷ್ಟು ಹಾಳಾಗುತ್ತೆ ವೀಕ್ಷಕರೇ. ಹೊರತು ಇದರಿಂದ ಏನು ನಮಗೆ ಉಪಯೋಗ ಆಗೋದಿಲ್ಲ. ಆದರೆ ಮನೆಯಲ್ಲಿ ಯಾವ ರೀತಿಯಾಗಿ ಬರೀ ನೈಸರ್ಗಿಕವಾದಂಥ ವಸ್ತುಗಳನ್ನು ಬಳಸ್ಕೊಂಡು ನಮ್ಮ ಕೂದಲು ಆರೈಕೆನ ನಾವು ಕಪ್ಪು ಮಾಡ್ಕೊಳ್ಳೋದು ಹೇಗೆ ಅಂತ ಇವತ್ತು ನಿಮ್ಮನ್ನು ತಿಳಿಸ್ಕೊಡ್ತೀನಿ. ತಡ ಮಾಡದೆ ಬನ್ನಿ ವೀಕ್ಷಕರೇ, ಅದು ನ್ಯಾಚುರಲ್ ಆದಂಥ ರೆಮಿಡಿ ಏನಂತ ಇವಾಗ ನೋಡ್ಕೊಳ್ಳೋಣ. ಅದ್ರಗೋಸ್ಕರ ನೋಡಿ ವೀಕ್ಷಕರೇ, ಇವಾಗ ನಾನು ಫ್ರೆಶ್ಗಿರುವಂಥ ಕರಿಬೇವನ್ನು ತೊಗೊಂಡು ಬಂದಿದ್ದೀನಿ. ಕರಿಬೇವು ನಿಮ್ಮೆಲ್ಲರಿಗೆ ಗೊತ್ತಿದೆ, ಪ್ರೀಮೇಚರ್ ಗ್ರೇಯನ್ನು ತಡೆಯುವಂಥ ಶಕ್ತಿ ಇದರಲ್ಲಿ ಇರುತ್ತೆ. ಜೊತೆಗೆ ಮೆಲನಿನ್ ಅಂತ ಏನು ಪದಾರ್ಥ ಕಡಿಮೆ ಆಗುತ್ತೆ ಅಲ್ಲ ನಮ್ಮ ಸ್ಕ್ಯಾಲ್ಪ್ನಲ್ಲಿ ವೀಕ್ಷಕರೇ, ಅದನ್ನು ಇದು ಪೂರ್ತಿಗೊಳಿಸುತ್ತೆ. ಆಮೇಲೆ ವೀಕ್ಷಕರೇ, ನಾನು ಇಲ್ಲಿ ಈರುಳ್ಳಿ ಸೊಪ್ಪಿನ ತೊಗೊಂಡಿದ್ದೀನಿ. ನೀವೆಲ್ಲರಿಗೆ ಗೊತ್ತಿದೆ ಈರುಳ್ಳಿ ಸೊಪ್ಪು ಕೂಡ ನಮ್ಮ ಕೂದಲು ಆರೈಕೆಗೆ ಎಷ್ಟು ಒಳ್ಳೆಯದು ಅಂತ. ಕೂದಲು ಉದುರೋ ಸಮಸ್ಯೆಗಂತೂ ಇದು ಒಂದು ಬೆಸ್ಟ್ ಇದೆ, ಹಾಗೂ ಕೂದಲನ್ನ ಕಪ್ಪು ಮಾಡ್ಕೊಳ್ಳೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಆಮೇಲೆ ಒಂದೇ ಒಂದು ಬೀಟ್ರೂಟ್ ಕೂಡ ತೊಗೊಂಡಿದ್ದೀನಿ. ಇದು ನೈಸರ್ಗಿಕವಾಗಿ ಬಣ್ಣ ಕೊಡುತ್ತೆ. ನೀವು ಅನ್ಕೋಬೇಡಿ ಇದರಿಂದ ಅಂದರೆ ಕೆಂಪು ಕಲರ್ ಬರುತ್ತೆ, ಇಲ್ಲ ವೀಕ್ಷಕರೇ. ನಾನು ಹೇಳೋ ರೀತಿಯಲ್ಲಿ ಇದನ್ನು ನೀವು ಪ್ರಿಪೇರ್ ಮಾಡ್ಕೊಂಡು ಅಪ್ಲೈ ಮಾಡಿಕೊಂಡ್ರೆ ನಿಮಗೆ ಬರೋದು ಕಪ್ಪು ಕೂದಲೇ. ಸೊ ಯಾವ ರೀತಿಯಾಗಿ ಮಾಡ್ಕೊಳ್ಳೋದು ಅಂತ ನೋಡೋಣ. ಸೊ ನೋಡಿ, ಆ ಎಲ್ಲ ನಾವು ಮಿಕ್ಸಿ ಬೌಲ್ಗೆ ಹಾಕ್ಕೊಂಡು ಚೆನ್ನಾಗಿ ಇವಾಗ ಫೈನ್ ಪೇಸ್ಟ್ ಮಾಡ್ಕೊಂಡು ಬಂದಿದ್ದೀನಿ ವೀಕ್ಷಕರೇ. ಈ ಒಂದು ರೀತಿಯಲ್ಲಿ ನಾವು ಇದನ್ನು ಪೂರ್ತಿಯಾಗಿ ಫೈನ್ ಪೇಸ್ಟ್ ಮಾಡ್ಕೊಂಡು ಬರಬೇಕು. ಒಂದು ಅರ್ಧ ಲಮ್ಸ್ ಇದ್ದರೂ ಅದನ್ನು ನಾವು ತಗೋಬೇಕು ವೀಕ್ಷಕರೇ. ಆಮೇಲೆ ನೋಡಿ, ಇಲ್ಲಿ ಒಂದು ಕಬ್ಬಿಣದ ಬಾಳಿಗೆಯನ್ನು ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಕಬ್ಬಿಣ ಬಾಳಿಗೆ ಇಲ್ಲದ್ರೆ ಕಬ್ಬಿಣ ಹಂಚು ತೋರಿ, ಏನಾದರೂ ತೋರಿ, ಮಾತ್ರ ಅದು ಕಬ್ಬಿಣದಿರಬೇಕು. ಯಾಕಂದರೆ ಯಾವುದೇ ಒಂದು ವಸ್ತು ನಾವು ಕಬ್ಬಿಣದ ಇಂಟ್ರ್ಯಾಕ್ಟ್ ಬಂದಾಗ ಅದು ರಿಯಾಕ್ಟ್ ಆಗುತ್ತೆ, ಹಾಗೂ ಕಲರ್ ಕಪ್ಪು ಬಣ್ಣಕ್ಕೆ ತಿರುಗುತ್ತೆ ಈಸಿಲಿ. ಹಾಗಾಗಿ ಇದರಲ್ಲಿ ನೀವು ಕಬ್ಬಿಣ ಬಾಳಿಗೆದೆ ಯೂಸ್ ಮಾಡ್ಕೊಳ್ಬೇಕಾಗುತ್ತೆ ವೀಕ್ಷಕರೇ. ರೆಡಿ ಮಾಡಿಟ್ಕೊಂಡಿರೋಂಥ ಆ ಒಂದು ಪೇಸ್ಟ್ನ ಈ ಒಂದು ಬಾಳಿಗೆಯಲ್ಲಿ ಹಾಕ್ಕೊಂಡು ಇದನ್ನು ಇವಾಗ ಚೆನ್ನಾಗಿ ವೀಕ್ಷಕರೇ ಮಿಕ್ಸ್ ಮಾಡ್ಕೊಳ್ಬೇಕು, ಹಾಗೂ ಒಂದು ಕೂಡ ಲಮ್ಸ್ ಇರದಂಗೆ ಇದರಲ್ಲಿ ನೋಡ್ಕೊಳ್ಬೇಕು ವೀಕ್ಷಕರೇ. ಸೊ ನೋಡಿದ್ರಲ್ಲ ಯಾವ ರೀತಿಯಾಗಿ ಇದು ರೆಡಿ ಆಗ್ತಾ ಇದೆ ಅಂತ. ಆಲ್ರೆಡಿ ಇದು ಸ್ವಲ್ಪ ಮಟ್ಟಿಗೆ ಕಪ್ಪು ಕಲರ್ಗೆ ತಿರುಗೋಕ್ಕೆ ಸ್ಟಾರ್ಟ್ ಆಗಿದೆ. ಯಾವುದೇ ಒಂದು ಕೆಮಿಕಲ್ ಇಲ್ಲದೆ ನಾವು ಮನೆಯಲ್ಲಿ ನೈಸರ್ಗಿಕವಾದ ಬಣ್ಣವನ್ನು ತಯಾರಿಸಿಕೊಂಡು ಹಚ್ಕೊಳ್ಬಹುದು ವೀಕ್ಷಕರೇ. ಯಾಕಂದರೆ ನಾವು ಮಾರ್ಕೆಟ್ನಲ್ಲಿ ಹೋಗಿ ಸಾವಿರಾರು ಹಣವನ್ನು ಖರ್ಚು ಮಾಡಿಕೊಂಡು ತಂದರೂ ಕೂಡ ಅದರಲ್ಲಿ ಕೆಮಿಕಲ್ ಇದ್ದೇ ಇರುತ್ತೆ ವೀಕ್ಷಕರೇ. ಅವರೆಷ್ಟೇ ಹೇಳಿ ಕೆಮಿಕಲ್ ಫ್ರೀ ಇದೆ, ಆಯುರ್ವೇದಿಕ್ ಇದೆ, ಆದರೆ ಅದರಲ್ಲಿ ಕೆಮಿಕಲ್ ಇದ್ದೇ ಇರುತ್ತೆ. ಹಾಗಾಗಿ ಈ ಥರ ಮನೆಯಲ್ಲೇ ಮಾಡಿಕೊಂಡ್ರೆ ಇದರಿಂದ ನಮಗೆ ಏನು ಒಂದು ಸೈಡ್ ಎಫೆಕ್ಟ್ ಆಗೋದಿಲ್ಲ. ಹಾಗೂ ಕೆಮಿಕಲ್ ಡೈ ಜಾಸ್ತಿ ಪ್ರಮಾಣದಲ್ಲಿ ಯೂಸ್ ಮಾಡೋದ್ರಿಂದ ನಮ್ಮ ಕಣ್ಣಿನ ಮೇಲೆ ಇದು ಭಾಳಷ್ಟು ದುಷ್ಪರಿಣಾಮವನ್ನು ಬೀಳುತ್ತೆ. ಹಾಗಾಗಿ ಆದಷ್ಟು ನೈಸರ್ಗಿಕವಾದಂಥ ವಸ್ತುಗಳನ್ನು ಬಳಸ್ಕೊಂಡು ನಾವು ಅಪ್ಲೈ ಮಾಡ್ಕೊಳ್ಬೇಕು. ಹಾಗೂ ಇದರಲ್ಲಿ ಇವಾಗ ವೀಕ್ಷಕರೇ ನಾನು ಆಮ್ಲ ಪುಡಿನ ಹಾಕ್ತಾಯಿದ್ದೀನಿ, ಅಂದರೆ ನಿಲೆಕಾಯಿ ಪುಡಿ. ನಿಮ್ಮೆಲ್ಲರಿಗೆ ಗೊತ್ತಿದೆ, ನಾನು ಪ್ರತಿಯೊಂದು ವಿಡಿಯೋನಲ್ಲಿ ಆಮ್ಲ ಪುಡಿನ ಹಾಕ್ತೀನಿ. ಯಾಕಂದರೆ ಇದು ನಮ್ಮ ಕೂದಲಿಗೆ ಒಂದು ಅಮೃತ ಇದ್ದಂಗೆ. ಎಷ್ಟೇ ಬಿಳಿ ಕೂದಲು ಸಮಸ್ಯೆ ಇರಲಿ, ಇದರಿಂದ ಖಂಡಿತವಾಗ್ಲೂ ಕಡಿಮೆ ಆಗುತ್ತೆ. ಹಾಗಾಗಿ 2 ಸ್ಪೂನಷ್ಟು ಇಲ್ಲಿ ನಾನು ಆಮ್ಲ ಪುಡಿನ ಹಾಕ್ಕೊಂಡಿದ್ದೀನಿ. ಜೊತೆಗೆ ಇಲ್ಲಿ ನಾನು ದಾಸವಾಳ ಹೂವಿನ ಪುಡಿ ಕೂಡ ಹಾಕೋತಾ ಇದ್ದೀನಿ, ಅಂದರೆ ಹಿಬಿಸ್ಕಸ್ ಪೌಡರ್. ಇದು ಹಾಕೋದ್ರಿಂದ ಕೂದಲಿನಲ್ಲಿ ಎಷ್ಟೇ ಡ್ರೈನೆಸ್, ಫ್ರೀಜಿನೆಸ್ ಇರಲಿ, ಕೂದಲು ಎಷ್ಟೇ ಫ್ರೀಜಿ ಆಗಿರಲಿ, ಸ್ಪ್ಲಿಟೆಲ್ಸ್ ಆಗಿರಲಿ, ಪ್ರತಿಯೊಂದು ಸಮಸ್ಯೆ ಕಡಿಮೆ ಆಗುತ್ತೆ. ಹಾಗಾಗಿ ಇದರಲ್ಲಿ ಹಾಕೋತಾ ಇದ್ದೀನಿ. ಇಲ್ಲ ಅಂದರೆ ನೀವು ಫ್ರೆಶ್ಗಿರುವಂಥ ದಾಸವಾಳ ಹೂವು ಕೂಡ ಇದರಲ್ಲಿ ಪೇಸ್ಟ್ ಮಾಡ್ಕೊಂಡು ಹಾಕ್ಕೊಳ್ಬಹುದು ವೀಕ್ಷಕರೇ. ಸೊ ನೋಡಿದಿರಲ್ಲ, ಯಾವುದೇ ಒಂದು ಇಲ್ಲಿ ನಾನು ಕೆಮಿಕಲ್ ಬಳಸಲಿಲ್ಲ. ಎಲ್ಲ ತೊಗೊಂಡಿರುವಂಥ ಒಂದು ವಸ್ತು ಆಯುರ್ವೇದಿಕ್ ಆಗೇ ಇದೆ, ಹಾಗೂ ನೈಸರ್ಗಿಕವಾದಂಥ ಇದೆ. ಸೊ ನೋಡಿ, ಇದು ಯಾವ ರೀತಿಯಾಗಿ ಕಪ್ಪು ಬಣ್ಣಕ್ಕೆ ತಿರುಗುತ್ತೆ ಅಂತ ನೀವೇ ಇಲ್ಲಿ ನೋಡ್ತಾ ಇದ್ದೀರಾ. ಸೊ ಈ ಥರವಾದ ನಾವು ಚೆನ್ನಾಗಿರುವಂಥ ಡೈ ಮನೆಯಲ್ಲೇ ಪ್ರಿಪೇರ್ ಮಾಡ್ಕೊಳ್ಬೇಕಾದ್ರೆ ಯಾಕಷ್ಟು ಹಣವನ್ನು ಕೊಟ್ಟು ನಮ್ಮ ಕೂದಲು ಆರೈಕೆನ ಹಾಳು ಮಾಡ್ಕೊಳ್ಬೇಕು ಹೇಳಿ ವೀಕ್ಷಕರೇ. ಸೊ ನೋಡಿ, ಇದನ್ನು ಒಂದು 2-3 ನಿಮಿಷ ಅಷ್ಟು ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಕುದಿಸ್ಕೊಳ್ಬೇಕು. ಹಾಗೂ ನೋಡಿ ವೀಕ್ಷಕರೇ, ನಾವು ಬರೀ ಮೇಲೆಗಡೆಯಿಂದ ಎಷ್ಟೇ ಕಪ್ಪು ಮಾಡಿಕೊಂಡ್ರೂ ನಮ್ಮ ಕೂದಲು ಬರೋದು ಒಳಗಡೆಯಿಂದ. ಸೊ ಹಾಗಾಗಿ ನಾವು ಪ್ರೋಟೀನ್ಯುಕ್ತ ಆಹಾರವನ್ನು ಸೇವನೆ ಮಾಡಬೇಕು. ಜಂಕ್ ಫುಡ್ ಜಾಸ್ತಿ ಪ್ರಮಾಣದಲ್ಲಿ ತಿನ್ನಬೇಡ್ದು. ಯಾವೊಂದು ಕೂದಲು ಬೆಳೆಯೋಕ್ಕೆ ಆಗಲಿ ಅಥವಾ ಕೂದಲಿಗೆ ಕಪ್ಪು ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡುತ್ತೆ ಆ ಒಂದು ಪದಾರ್ಥಗಳನ್ನು ಹಾಕ್ಕೊಳ್ಬೇಕು ತಿನ್ನಬೇಕು ವೀಕ್ಷಕರೇ. ಸೊ ಈರುಳ್ಳಿ ಇದೆ, ಆಮ್ಲ ಇದೆ, ಸಾಕಷ್ಟು ಇದೆ ವೀಕ್ಷಕರೇ. ನಾವು ಅದನ್ನು ಇಂಟರ್ನಲ್ಲಿ ಕೂಡ ತಗೊಳ್ಬೇಕು. ಅದು ಬಹಳಷ್ಟು ಚೆನ್ನಾಗಿ ಎಫೆಕ್ಟ್ ಕೊಡುತ್ತೆ. ಹಾಗೂ ನಮ್ಮ ಸ್ಕ್ಯಾಲ್ಪ್ ಕೂಡ ಸ್ಟ್ರಾಂಗ್ ಆಗುತ್ತೆ. ಸ್ಕ್ಯಾಲ್ಪ್ ಡ್ರೈ ಆದಾಗ ಈ ಥರ ಎಲ್ಲ ಪ್ರಾಬ್ಲಮ್ ಆಗುತ್ತೆ. ಹಾಗೂ ಸ್ಕ್ಯಾಲ್ಪ್ನಲ್ಲಿ ಮೆಲನಿನ್ ಅಂತ ಒಂದು ಪದಾರ್ಥ ಕಡಿಮೆ ಆದಾಗ ಈ ಥರ ಪ್ರಾಬ್ಲಮ್ಸ್ ನಮಗೆ ಫೇಸ್ ಮಾಡಬೇಕಾಗುತ್ತೆ ವೀಕ್ಷಕರೇ. ಹಾಗಾಗಿ ಆದಷ್ಟು ನೈಸರ್ಗಿಕವಾದಂಥ ವಸ್ತುಗಳನ್ನು ಸೇವನೆ ಕೂಡ ಮಾಡಿ ಹಾಗೂ ಹಚ್ಕೊಳ್ಳಿ ಕೂಡ. ಸೊ ನೋಡಿ, ಇವಾಗ ಯಾವ ರೀತಿಯಾಗಿ ಚೆನ್ನಾಗಿ ಇದು ಕುದೀತಾ ಇದೆ ಅಂತ ನೀವು ನೋಡ್ಕೋಬಹುದು. ಪೂರ್ತಿ ಯಾವೊಂದು ಹದದಲ್ಲಿ ನಾವು ಡೈನ ಪ್ರಿಪೇರ್ ಮಾಡ್ಕೋತೀವಲ್ಲ ಆ
ಆ ಒಂದು ಹದದಲ್ಲಿ ಇದನ್ನು ಕುದಿಸ್ಕೊಳ್ಬೇಕಾಗುತ್ತೆ ವೀಕ್ಷಕರೇ. ಇದು ಹಚ್ಚೋದ್ರಿಂದ ನಿಮ್ಮ ಕೂದಲು ಕಪ್ಪು ಬಣ್ಣಕ್ಕೆ ತಿರುಗುತ್ತೆ. ನಾನು ಗ್ಯಾರಂಟಿ ಕೊಡ್ತೀನಿ, ಯಾವುದೇ ಒಂದು ಇಲ್ಲಿ ನಿಮಗೆ ಸೈಡ್ ಎಫೆಕ್ಟ್ ಆಗೋದಿಲ್ಲ, ಏನೂ ಇಲ್ಲ. ಯಾಕಂದರೆ ಹಾಕಿರುವಂಥ ಇಂಗ್ರೀಡಿಯೆಂಟ್ಸ್ ನೈಸರ್ಗಿಕವಾದಂತೆ ಇದೆ. ಸೊ ಖಂಡಿತ ಈ ಒಂದು ವಿಡಿಯೋನ ನೀವು ಇಷ್ಟಪಡ್ತಾ ಇದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೂ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಯಲ್ಲಿ ಯಾರಿಗೆಲ್ಲ ಬಿಳಿ ಕೂದಲು ಸಮಸ್ಯೆ ಇದೆ ಅವ್ರಿಗೂ ಕೂಡ ಇದನ್ನು ಹೇಳ್ಕೊಡಿ ವೀಕ್ಷಕರೇ. ಭಾಳಷ್ಟು ಅವ್ರಿಗೂ ಕೂಡ ಹೆಲ್ಪ್ ಆಗಲಿ ಅಂತ ಹೋಪ್ ಮಾಡ್ತೀನಿ. ಇವಾಗ ಇದು ಚೆನ್ನಾಗಿ ಕುದೀತಾ ಇದೆ, ನೋಡ್ಕೊಳ್ಬಹುದು. ಸೊ ಇದನ್ನು ಅಪ್ಲೈ ಮಾಡ್ಕೊಳ್ಬೇಕಾದ್ರೆ ನಿಮ್ಮ ತಲೆ ಮೇಲೆ ಎಣ್ಣೆ ಇರಬಾರ್ದು, ಅಂದರೆ ಆಯಿಲಿ ಹೇರ್ ಮೇಲೆ ಇದನ್ನು ಅಪ್ಲೈ ಮಾಡಿಕೊಂಡ್ರೆ ಅದು ರಿಸಲ್ಟ್ ಕೊಡೋದಿಲ್ಲ. ಸೊ ಇದನ್ನು ಹಚ್ಕೊಳ್ಬೇಕಾದ್ರೆ ಮೊದಲು ಶಾಂಪೂಯಿಂದ ತಲೆ ಸ್ನಾನವನ್ನು ಮಾಡ್ಕೊಳ್ಬೇಕು. ಆಮೇಲೆ ಇದನ್ನು ಹಚ್ಕೊಂಡು 1 ಗಂಟೆಗಳ ಕಾಲ ಬಿಡಬೇಕು ವೀಕ್ಷಕರೇ. ನೀವು ಜಾಸ್ತಿ ಟೈಮ್ ಕೂಡ ಬಿಡ್ಬೋದು. ನಿಮ್ಮ ಹತ್ರ ಟೈಮ್ ಇದ್ದರೆ 1.5 ಅವರ್ ಕೂಡ ಇದನ್ನು ಬಿಡ್ಬೋದು. ಇಲ್ಲ ಅಂದರೆ ಮಿನಿಮಮ್ ಅಂತೂ 1 ಗಂಟೆಗಳ ಕಾಲ ಬಿಡಬೇಕು. ಆಮೇಲೆ ಇದನ್ನು ನಾರ್ಮಲ್ ವಾಟರಿಂದ ತಲೆ ಸ್ನಾನ ಮಾಡಬೇಕು. ಇವಾಗ ಗ್ಯಾಸಿನ ಫ್ಲೇಮ್ನ ಆಫ್ ಮಾಡ್ಕೊಂಡಿದ್ದೆ, ಹಾಗೂ ಇದನ್ನು ನಾನು 1 ಅವರ್ ತಣ್ಣಗಾಗೋಕ್ಕೆ ಇಟ್ಟಿದ್ದೆ, ಸ್ವಲ್ಪ ಸೈಡ್ಗೆ ಇಟ್ಟಿದ್ದೆ. ಯಾವ ರೀತಿಯಾಗಿ ಕಪ್ಪು ಕಲರ್ ಇರುವಂಥ ಡೈ ಪ್ರಿಪೇರ್ ಆಗಿದೆ ಅಂತ ಇಲ್ಲಿ ನೀವು ನೋಡ್ಕೊಳ್ಬಹುದು. ಯಾವುದೇ ಒಂದು ಕೆಮಿಕಲ್ ಇಲ್ಲದೆ ಕೂಡ ನಾವು ಇದನ್ನು ರೆಡಿ ಮಾಡಿಕೊಂಡು ಹಚ್ಕೊಳ್ಬಹುದು, ಹಾಗೂ ನಮ್ಮ ಕೂದಲ ಆರೈಕೆನ ಕಪ್ಪು ಮಾಡ್ಕೊಳ್ಬಹುದು ವೀಕ್ಷಕರೇ. ಇದರಲ್ಲಿ ನೋಡಿ ಬಹಳಷ್ಟು ಇಂಗ್ರೀಡಿಯೆಂಟು ಎಫೆಕ್ಟಿವ್ ಆಗಿ ಇದ್ದಾವೆ, ಹಾಗೂ ಕೂದಲುದ್ರ ಸಮಸ್ಯೆ ಕಡಿಮೆ ಆಗುತ್ತೆ, ಕೂದಲು ಚೆನ್ನಾಗಿ ಬೆಳೆಯುತ್ತೆ, ಕೂದಲು ಸಾಫ್ಟ್ ಸಿಲ್ಕಿ ಕೂಡ ಆಗುತ್ತೆ, ಹಾಗೂ ಕಪ್ಪು ಕೂಡ ಆಗುತ್ತೆ ವೀಕ್ಷಕರೇ. ವಿಡಿಯೋ ಇಷ್ಟ ಆಗಿದ್ದರೆ ಚಾನಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ವೀಕ್ಷಕರೇ. ಟೇಕ್ ಕೇರ್, ಬಾಯ್ ಬಾಯ್, ಧನ್ಯವಾದಗಳು.